ಅಲ್ಲ ನಮ್ಮ ಪ್ರಪಂಚನೇ ಒಂದ್ ಕಡೆ ಹೋಯ್ತಿರ್ತೈತೆ. ಈ ರೀಲ್ಸ್ ಮಾಡೋ ಅಪ್ರತಿಮ ಪ್ರತಿಭೆಗಳು ಇನ್ನೊಂದ್ ಕಡೆ ಹೋಯ್ತಿರ್ತಾರೆ. ನಾವು ಏತ ಅಂದ್ರೆ ಅವ್ರು ಪ್ರೇತ ಅಂತಾರೆ. ಅಂತ ಮೋರಿ ತೂರಿದ ವೀರರು ಮತ್ತು ಸೋಗೆ ಸೂರರನ್ನ ಇವತ್ತು ನಮ್ಮ ವಿಡಿಯೋದಲ್ಲಿ ಹಾಕೊಂಡು ಉರಿದು ರೋಸ್ಟ್ ಮಾಡೋಣ. ಇನ್ಯಾಕ್ ವೇಟಿಂಗ್, ಬನ್ನಿ ಶುರು ಮಾಡೋಣ. ಏ ಕಿಪ್ಪಿ ಕೀರ್ತಿ, ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಓಹೋಹೋ, ನಮ್ ಡಾಂಬರ್ ಧರ್ಮಣ್ಣ ಎದ್ ಮಕ್ಳಿಗೆ ಮಕ ತೊಳಿದೇನೆ ಬಂದ್ಯಾ? ಏನ್ ಹೇಳು? ಏನ್ ಇನ್ಸ್ಟಾಗ್ರಾಮ್ ಎಲ್ಲ ಮಿಂಚುತ್ತಾ ಇದ್ಯಾ? ಓ ಕಣಪ್ಪ, ನಿಮ್ಮಂತವ್ರಿಂದ ಬರೀ ಮಿಂಚ್ತಿಲ್ಲ, ಮಿಂಚಿ ಮೀರಾ ಮೀರಾ ಅಂತೈತೆ ಇನ್ಸ್ಟಾಗ್ರಾಮು. ದಚ್ಚು 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 ಅಂತ ಏನ್ ತಲೆ ಕಮ್ಮಡ. ಕಣಪ್ಪ, ದಚ್ಚು ಇಲ್ಲ ಅಂದಿದ್ರೆ ಏನು ಧರ್ಮು 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 ಅಂತ ಕಿರ್ಸ್ತಿದ್ಲ. ಲೇ ಡಂಬಾರ್, ಏನೋ ನಿನ್ನ ಆಸೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಆ ದಚ್ಚು ಹೋದ್ರೇನಂತೆ, ಆ ಸುನೀಲ ಹೋದ್ರೇನಂತೆ, ಆ ಮುತ್ತು ಹೋದ್ರೇನಂತೆ, ಈ ಮುತ್ತುರಾಜ್ ಗೌಡ ಇದ್ದಾನೆ. ಏನೋ ಡಿಸ್ಕೌಂಟ್ ಸೇಲ್ ನಡೀತೈತಲ್ಲಿ. ಒಂದೋದ್ರೆ ಮತ್ತೊಂದು, ಮತ್ತೊಂದು ಹೋದ್ರೆ ಮಗದೊಂದು ಅನ್ನಕ್ಕೆ. ಏನ್ ಡಾಂಬರ್ ನೀನು ಕಾಮನ್ ಸೆನ್ಸ್ ಇಲ್ದಂಗ್ ಮಾತಾಡ್ತೀಯ. 3 ಕತ್ತೆ ವಯಸ್ಸಾಗಿತ್ತು ನಿಂಗೆ. ನಿನಗೋಸ್ಕರ ಅಂತಾನೆ ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿರೋದು ಈ ಭೂಮಿಗೆ. ಒಂದ್ ನಿಮಿಷ. ಭಕ್ತ, ಬ್ರಹ್ಮದೇವ್ರೆ, ನಾನೇ ಭಕ್ತ, ಹೇಳು. ನನ್ ಮೇಲೇನಾದ್ರೂ ನಿನಗೆ ದ್ವೇಷ ಇದೆಯಾ ತಂದೆ? ಇಲ್ಲ ಭಕ್ತ, ಯಾಕೆ ಈ ಪ್ರಶ್ನೆ ಕೇಳುತ್ತೀರಿ? ಮತ್ತೆ ಎಂತಕ್ಕೆ ಬೇರೆ ಗ್ರಹದಲ್ಲಿ ಇರ್ಬೇಕಾಗಿರೋ ಪ್ರಾಣಿಗಳನ್ನೆಲ್ಲ ನನ್ನ ಭೂಮಿ ಮೇಲೆ ತಂದು ಬಿಸಾಕಿದ್ಯಾ? ಭಕ್ತ ನಾನ್ ಕಳ್ಸಿಲ್ಲ ಅವ್ರನ್ನ. ನನ್ನ ತಪ್ಪಿಲ್ಲ, ಡೆಲಿವರಿ ಬಾಯ್ಸ್ ರಾಂಗ್ ಲೊಕೇಶನ್ ಅಲ್ಲಿ ಡೆಲಿವರಿ ಮಾಡೋರೆ. ಏನಾ? ಹೌದಾ? ಹೂ ಕಣ. ಏನ್ ಹಿಂಗ್ ಮಾತಾಡ್ತಿದ್ದೀರಾ? ಏನೋ ಮಿಸ್ಟೇಕ್ ಆಗಿದ್ ಬಿಡಪ್ಪ. ಹೋಲಿ, ಯಾವ ಕರ್ಕೊಂಡು ಹೋಗೋದು? ಎಕ್ಸ್ಪೈರಿ ಡೇಟ್ ಏನೋ ಆಗಿಲ್ಲ, ಇನ್ನ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ. ತಂದೆ ದೇವ್ರೆ, ಬೇಗ ಕರ್ಕೊಂಬಿಡಪ್ಪ. ಆಯ್ತಿಲ್ಲ ನನಗೆ, ಇದೊಂದು ವರ ಕೊಟ್ಬಿಟ್ಟು ನಂಗೆ. ಅಯ್ಯೋ, ಹೊರ ಬಿಡ್ಬಿಟ್ಟ, ಓದಿ ಬಿಡು. ತತ್ತಾಸ್ತು. ಓಕೆ ಫ್ರೆಂಡ್ಸ್, ಬಾಯ್. ನೀನು ಹೂ ಅನ್ನೋ ಕಿಪ್ಪಿ, ನಾನು ಈಗಲೇ ನಿಮ್ಮ ಕೊಡಗು ಜಿಲ್ಲೆಗೆ ಬಂದು ನಿನ್ನನ್ನು ಆರಿಸ್ಕೊಂಬಂದು ನಿನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಪೆಡ್ಕೆ ಅಂಗಡಿ ಮುಂದೆ ಬಿದ್ದಿರೋ ಮೋಟ್ ಬಿಡಿ ಆಯ್ಕೊಂಡು ನೋಡಿ ಮಗ ನೀನು. ಎತ್ತಕೊಂಡು ಬಂದು ಬಾಳ್ ಕೊಡೋದ್ರ ಬಗ್ಗೆ ಮಾತಾಡ್ತೀಯ. ಲೇ ಡಾಂಬರು ಸಾಮಾನ್ಯನಲ್ಲ ಕಣೋ ನೀನಲ್ಲೇ. ಬಿಟ್ರೆ ಲಾಲ್ ಬಗ್ಗೆ ನಂದು ಅಂತ್ಯ. ಆಯ್ತಾ? ನಾನು ನಂಬು ಕಿಪ್ಪಿ, ನನ್ನಷ್ಟು ನಿನ್ನ ಇಷ್ಟಪಡೋ ಗಂಡು ಈ ಭೂಮಿ ಮೇಲೆ ಇರಲಿಲ್ಲ. ಅಲ್ಲ ಕಣ್ಲ ಡಾಂಬರು, ನಿಮ್ಮ ಮನೆ ಮುಂದೆ ಅಡ್ಡಾಡೋ ಎಣ್ಣಾಯಿ ಕೂಡ ಬಾಲ ಮುದ್ರಕೊಂಡು ನಿನ್ನ ಡೌಟಲ್ಲೇ ನೋಡ್ತಿದ್ದೆ. ನಿನ್ನ ಮೇಲೆ ಯಾರು ನಂಬಿಕೆ ಇಡ್ಕೊಂಡ್ ಬತ್ತಾಳಲ್ಲ ಹುಡುಗಿ. ದೇವ್ರೇ, ಅಯ್ಯೋ ಆಯ್ತಿಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ಐ ಲವ್ ಯು ಕಿಪ್ಪಿ, ಐ ಲವ್ ಯು ಕಿಪ್ಪಿ, ಐ ಲವ್ ಯು ಒನ್ಸ್ ಮೋರ್. ಇವ್ನ ಯಾವನ ಸೆಡೆ ನನ್ ಮಗ. ಏ ಮುತ್ತು, ಈ ವಿಡಿಯೋ ನಿನಗೆ. ಹೈ 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 ಹೈ, ಏನೋ 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 ನೀನು ಅಂದಾಲೆ. ಅಲ್ಗಳ ಮಧ್ಯೆ ಅವನ ಅಜ್ಜಿ ಸುರಂಗ ಮಾರ್ಗನೇ ಇಟ್ಬಿಟ್ಟಿಯಲ್ಲೋ ಶಿವ. ಏನೋ ನೀನು. ಕಾರಣ ಕಿಪ್ಪಿಗೆ ಇದ್ದ ಅಭಿಮಾನಿ ನಾನಿನ್ನ ಬದುಕಿದ್ದೀನಿ. ಕೆಟ್ಟವನ್ನು ಮಾಡ್ತಾ ಇದೀಯಾ? ಲೇ ಶೇಕಿಂಗ್ ಸ್ಟಾರ್, ಅದಕ್ಕೆ ಹೇಳೋದು ಕಮ್ಮಿ ಅಲ್ಲಾಡ್ಸ್ಕೊಬೇಕು ದಿನದಲ್ಲಿ 4 ಸತಿ. ಯಾಕೆ ಅಂತ ಅದು ನೀನು 1 ನಿಮಿಷ ತಡಿ. ಉಮ್ಮಾ ಕುಮಾರಿಗೆ ಬೈಯಂತೆ. ನಿಂಗೆ ಓಪನ್ ಚಾಲೆಂಜ್ ಆಗ್ತಿದ್ದೀನಿ. ನಿನ್ ಕೈಯಲ್ಲಿ ತಾಕತ್ತಿದ್ರೆ ಅಲ್ಲನ್ನ ಹಿಂಗೆ ಇಟ್ಕೊಂಡು ಶಿಷ್ಯ ಅನ್ಬಿಡು ಸಾಕು. ನೀನು ಆಗುತ್ತಾ? ಆಗಲ್ಲ, ಟ್ರೈ ಮಾಡಿ ನೋಡೋಂಥದ್ದು. ನೀ ಎಂತ ಮೋಸ್ಕರ ಅಂತ ಇಡೀ ಕರ್ನಾಟಕ ಗೊತ್ತು. ಹೂ ಕಣ್ಲ ಸುರಂಗ ಮ್ಯಾನ್. ಕಿಪಿ ಹಾಕೊಂಡ್ ಪ್ರಕಾರ ಅವನ್ ಚಾಚಾ ಅಲ್ಲ. ನೀ ಎಂತ ಕೆಟ್ಟನಂತ ಕೇಳಿ ಕರ್ನಾಟಕ ಗೊತ್ತು. ಆ ವಿಚಾರ ಬಂದ್ರೆ ಸರಿ ಇರಲ್ಲ. ಕೆಪಿಗೆ ತುಂಬಾ ಒಳ್ಳೆಯವರು. ಅಲ್ಲಲ್ಲೇ ಕಚ್ಚಿ 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 ಸಾಯಿಸ್ಬಿಡ್ತಾನೆ. ಓಕೆನಾ? ಕರ್ನಾಟಕದ ನಾ ಸರಿಗೆ ಹೋಗ್ಬೇಕಂತ ಹೇಳಿದೀನಿ. ಜನರೇ, ಲೇ ಸುರಂಗ, ಫಸ್ಟು ಮಾತಾಡೋದ್ ಕಲಿಲ್ಲ ಕರೆಕ್ಟಾಗಿ. ಆಮೇಲೆ ಸರಿಗಮಪಾಗ ಹೋಗ್ಬಿಟ್ಟು ಅಂತ ಹಾಡೇಳಂತೆ. ಲೇ ಸರಿ ಹೋಗ್ಲಿ, ಒಂದು ಪದ ಬಿಡ್ಲ ಹಿಂಗೆ ನೋಡ್ತೀನಿ ನಿನ್ ಕೈಯಲ್ಲಾದ್ರೆ. ನನ್ನ ವಾಯ್ಸ್ ಹೇಗಿದೆ ಹೇಳಿ. ಕನಸೋ ಇದು ನನಸೋ ಇದು, ನನ್ನದೇರಿ ಬಂದಾರೋ ಮಾಂಚನ, ಅಂತರಂಗದ ಆಹ್ವಾನಕ್ಕೆ ಹೃದಯ ಮೀಟುವ ಎಂತ. ನಿಮ್ಮ ಅಮ್ಮನ ಪಿಂಡ
ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಲೋ ನಿಲ್ಸೋಲೆ ಸುರಂಗ ನಿಲ್ಸಲಿ ಆಯ್ತಿಲ್ಲಲೇ. ಹಾಡು ಹೇಳು ಒಂದು ಇತ್ಕೊಳೋ, ಒಂದೆರಡು ಪದ ಬಿಡು ಅಂತ. ನೀನೇನೋ ಹಾಡಿಗೆ ಬೊಗ್ಗಿಸ್ಕೊಂಡು ಗುಮ್ತಿದೆಯಲ್ಲೋ, ಯಾಕೋ ತಪ್ಪಲ್ಲ, ನಿಜವಾಗ್ಲೂ ನಿನ್ ತಪ್ಪಲ್ಲ, ನನ್ನ ತಪ್ಪು. ನನ್ನ ಎಕಡದಲ್ಲಿ ನಾನು ನೋಡ್ಕೊಬೇಕು. ನೀನು ಕಿಪಿ ಕೀರ್ತಿನೇ ನನ್ನ ಕರೆಸ್ಟು ನನ್ನ ಲವ್ ಅಂತ ಹೇಳ್ತಿದ್ಯಾ, ಹುಚ್ಚನ್ ಥರ ಲವ್ ಮಾಡ್ತಿದ್ಯಾ. ಅದು ಗೊತ್ತಿದ್ದು ಕೂಡ ನಾನು ನಿನಗೊಂದು ಪ್ರಶ್ನೆ ಕೇಳಿದೆ ಆಡು ಅಂತ. ನನ್ನ ತಪ್ಪು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಯಾವುದು ಕನ್ಫ್ಯೂಸ್ ಆಗ್ಬೋದು? ಅವಳಿ ಜವಳಿ ಮಕ್ಳು ನೋಡಿದ್ರೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಎಣ್ಣೆ ಹೊಡೆದಿದ್ರೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನೋ ತಲೆಗಿಲೆ ಹೊಡ್ತಾ ಬಿದ್ದಿದ್ರೆ ಕನ್ಫ್ಯೂಸ್ ಆಗ್ಬೋದು. ಆದ್ರೆ ಇಲ್ಲೊಬ್ಬ ಆದಿಮಾನವ ಕನ್ಫ್ಯೂಸ್ ಆಗಿರೋ ಕಾರಣ ಕೇಳಿದ್ರೆ ಕಂಗಾಲಾಗ್ಬಿಡ್ತೀರಾ. ಲೇ ಎಡಿಟರ್, ಹಾಕಮ್ಮ ವಿಡಿಯೋ. ಏಯ್ ದಚ್ಚು ಅಂತ ಹೇಳ್ತಾ ಇದ್ದಲ್ಲ ನೀನು, ಕಿಪ್ಪಿ ಕೀರ್ತಿ. ಏನ್ ದಚ್ಚು ಅಂತ ಹೇಳ್ತಾ ಇದ್ದಲ್ಲ? ದರ್ಶನ್ ಸಾರು ಹೆಸರು, ದರ್ಶನ್ ಸಾರು. ಏನು ದಚ್ಚು ಅಂದ್ರೆ ಏನು? ಯಾವನ ಖಾಲಿ ಪೋಲಿ ನನ್ನ ಮಕ್ಳು ಚಿತ್ರಾನ್ನ ತಿನ್ನಕ್ಕೆ ಕಾಸಿಲ್ಲ ನನ್ನ ಮಕ್ಕಳೆಲ್ಲ ದಚ್ಚು ಅಂತ ಹೆಸರಿಕಂತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೇ ಕಾಡ್ ಮನುಷ್ಯ, ಕನ್ಫ್ಯೂಸ್ ಆಗ್ಬೇಕಂಡ್ಲ, ಈ ರೇಂಜಿಗೆ ಆಗ್ಬಾರ್ದು ಕಣ್ಲ. ಲೇ ಏನೋ ನೀನ್ ಲೇ ಡಿ ಬಾಸ್ ನ ಕಂಪೇರ್ ಮಾಡ್ತಿರೋ ಫಿಗರ್ ಏನೋ ಇದು. ಲೇ ಏನೋ ಇವ್ನ್ಯಾವನ ಸೆಡೆ ನನ್ ಮಗ. ದರ್ಶನ್ ಸಾರ್ ಬಗ್ಗೆ ನೀನು ಇಷ್ಟೊಂದು ಮಾತಾಡ್ತೀನಿ, ನೀನು ಮೆಟ್ಟು ತಗೊಂಡು ನೋಡ್ತೀನಿ ಬೇವ. ಲೇ ಬರಡು ಭೂಮಿಲಿ ಅರಳಿರೋ ಪ್ರತಿಭೆ. ಲೇ ಏನೋ ನೀನ್ ಲೇ ಆ ಹುಡುಗಿಗೆ ಏನು ಮಾತಾಡ್ತಿದ್ದೀನಂತ ಅರಿವಿಲ್ಲ, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಏನೋ ಬಡಕಂತಿದ್ದದ್ ಬಂದು ಕ್ಯಾಮ್ರಾ ಮುಂದೆ. ನೀನೀಗೇನೋ 3 ಕರಡಿ ವಯಸ್ಸಾಗೈತೆ, ಚೈಲ್ಡ್ ಮಾತಾಡ್ದಂಗೆ ಏನೇನೋ ಬೈತಿಯಲ್ಲೋ. ಏನೋ ಯಪ್ಪ ಗುರುವೇ, ನಿಂದ ಅದಕ್ಕೊಂದು ನಮಸ್ಕಾರ. ದಚ್ಚು ಅಂದ್ರೆ ಒಬ್ರೇ ಇರೋದು ಇಡೀ ಕರ್ನಾಟಕಕ್ಕೆ, ದಚ್ಚು ಒಬ್ನೇನೆ. ಅವತ್ತು ಅಷ್ಟೇ ಇಡೀ ಆಲ್ ಇಂಡಿಯಾಕ್ಕೆ ಒಬ್ನೇ ದಚ್ಚು. ನೀನೇನು ಅಷ್ಟೊಂದು ಹೇಳ್ತಾ ಇದ್ದೆ ನೀನು ದಚ್ಚು. ಯಾವನ್ನೋ ದಚ್ಚು ಪಚ್ಚು ಎಲ್ಲ ಹೋಲಿಸ್ತೆ ಅಂದ್ರೆ ಹೇಳ್ತಾ ಇದ್ದೀನಿ ಕೇಳು, ಒಪ್ಪನಾಗಿ ಹೇಳ್ತಾ ಇದ್ದೀನಿ ಕೇಳು. ಒಂದ್ಸರಿ ನಾವು ಕಮಿಟ್ ಆದ್ರೆ ನಮ್ಮ ಮಾತು ನಾವೇ ಕೇಳಲ್ಲ ಅಂದ್ರೆ ಕೇಳಲ್ಲ ಅಷ್ಟೇ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಣ್ಣನ ಬಗ್ಗೆ ಗೊತ್ತಿಲ್ಲ, ಅಣ್ಣ ಸೈಕ್ ಆಗ್ಬಿಟ್ರೆ ಅಲ್ಲೇ ಹಿಂದೆ ಇರೋ ಹೊಲದಲ್ಲಿ ಹಿಂಗ್ ಹಿಡ್ಕೊಂಡು ಒಂದು ಬಾಳೆಹಣ್ಣ ಹಿಂಗ್ ಹಿಡ್ಕೊಂಡು 2 ಬೀಜನ ಕತ್ರಸ್ ಹಂಗೆ ಗುಂಡಿ ತಾಡು ಊತಾಕ್ಬಿಡ್ತಾನೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕಟ್ಟಪ್ಪ ಏನಜ್ಜಿ ನಿಂದು? ಸಮರ ಶಂಕಂ ಪೂರಿಂಚು. ಪೂರಿಸ್ತಾನೆ. ನಮ್ಮೂರ್ ಕಡೆ ಹಿಂಗೆ ನಿಂತರೇನೆ ಉಗಾದಿಗೆ ಸಂಕ್ರಾಂತಿಗೆ ಹಸುಗಳಿಗೆ ಪೈಂಟ್ ಹೊಡೆದ್ಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿಸೋದು. ಬೇಕಾವೆಲ್ಲ ಯಾವ್ದು ಗುರು ಇದು? ಏಜ್ ಆಗಿರೋ ನಾಗಮ್ಮನ್ ಡ್ಯಾನ್ಸು. ನಿನ್ನ ನಾಗಮ್ಮನ್ ಡ್ಯಾನ್ಸ್ನ ನಿನ್ ಗಂಡ ನೋಡಿ ಕೂಡ ಸುಮ್ಮನೆ ಅವನ ಏನು ಮಾಡ್ತಿರ್ಬೋದು ನಿನ್ನ ಕಿಲಾಡಿ ಮುತ್ಕ. ತಾತ ಬಂದ. ಯೋ ತಾತ, ನೀನ್ ಎಂಟಲ್ಲಿ ನಾಗಮ್ಮನ್ ಡ್ಯಾನ್ಸ್ ಆಡ್ತಾಳೆ, ನಿನ್ ಬೈಕ್ ಮಣ್ಣಕ್ಕ ಏನು ಹೇಳ್ತಿಲ್ಲ, ನೀನ್ ಸೈಲೆಂಟ್ ಆಗಿ ಕೂತಿಯಲ್ಲ ಯಾಕೆ? ತಾತ ಯೋ ಮಾತಾಡಯ್ಯ, ತಾತ ಮಾತಾಡಯ್ಯ. ಯೋ ಏನಾರು ಒಂದು ಹೇಳಯ್ಯ, ಓಲಿ ಕ್ಯಾಮ್ರಾ ನೋಡೋದ್ ಬಿಟ್ಟು. ಅಯ್ಯ ನೀನು ಬಾಯಿಗೆ ಮಣ್ಣಾಕ. ಲೇ ನಿನ್ ಮಕ್ಕ ಮುಚ್ಚ ಹೋಟ್ಲಿಗೆ. ಯಪ್ಪ ನಿತ್ಯಾನಂದ, ನಂಗೆ ಆಯ್ತಿಲ್ಲ. ಇವ್ರ ವಿಡಿಯೋಗಳು ನೋಡೋಕ್ಕೂ ಆಯ್ತಿಲ್ಲ, ಇವ್ರ ಮೇಲೆ ರೋಸ್ಟ್ ಮಾಡೋಕ್ಕೂ ಆಯ್ತಿಲ್ಲ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವ್ರ ಮೇಲೆ ಇನ್ನೂ ರೋಸ್ಟ್ಗಳಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ರಪಕ್ಕಂತ ಹೊಡ್ಬಿಡಿ. ಯಾಕಂದರೆ ನಾನು ಮಾಡೋ ಬಿಡೋ ವಿಡಿಯೋ ನಿಮಗೆ ಟಪಕ್ಕಂತ ನೋಟಿಫಿಕೇಶನ್ ಬರಬೇಕಂತ ಹೇಳ್ತಾ ಕೊನೆಗೊಂದು ಮಾತಾಡೋಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.